ಯತ್ನಾಳ್ ಫೋನ್ ಮಾಡಿದಾಗ ಫೋನ್ ಮಾಡಿ ರಮೇಶ್ ನಾನು ಎಲ್ಲಿದೆ ಅಂದ್ರೆ ಈಗ ಏರ್ಪೋರ್ಟ್ನಾಗ ಲ್ಯಾಂಡಾಗಿ ಸಿಟ್ಟಾಗಿ ಬರ್ತಪ್ಪ. ಇಲ್ಲ ಈಶ್ವರಪ್ಪ ಮನೆ ಹೊಂಟು ಬಂದು ಎಲ್ಲಿ ಮನೆ ಐತೆ ನಂಗೆ ಗೊತ್ತಾಗಿಲ್ಲ. ರೈಲ್ವೆ ಟ್ರ್ಯಾಕ್ ಬಾಜುಕ ಆಯ್ತು ಬಿಟ್ಟು ನಂದು ಆನ್ ದಿ ವೇ ಇದ್ದು ಬರ್ತೀನಿ ಅಂತ ಹೇಳ. ಹೋದಾಗ ಅವರು ವಿಷಯ ಸಬ್ಜೆಕ್ಟ್ ಏನಂತು ಅಲ್ಲಿ ಹೋಗ್ಬಿಡಿ ಮೊದಲ ನೀವು ರಾಜುಗಳು ಬಂದದ್ದು ನನಗೆ ಗೊತ್ತಿಲ್ಲ. ಅವ್ನು ರಾಜುಗಳು ಅಂದ್ರೆ ಹೊಳ್ಳೆ ಹೊರಗಿನ ಒಳಗೆ ಬಂದುಬಿಡ್ತಿದ್ದೆ, ಒಳಗೆ ಹೋಗ್ಕರ್ಕಿಲ್ಲ. ಫಸ್ಟ್ ಹೇಳ್ತೀನಿ ನಾ ರಾಜುಗಳಲ್ಲಿ ಒಳಗದ ಅಂದ್ರೆ ನಾ ಒಳಗೆ ಹೋಗ್ರಿ ಎತ್ತನಪ್ಪ ಮಾಡಿಲ್ಲಪ್ಪ ನಾನು ಬರೋದಿಲ್ಲ ಮನೆ ಹೋಗ್ಕೊಂತ ಹೇಳಿಬಿಡ್ತಿದ್ದೆ. ನಾ ನೇರವಾಗಿ ಹೋಗಿದ್ದೆ. ಹೋಗ್ಬಿಡ್ದ ರಾಜುಗಳು ಯತ್ನಾಳು ಈಶ್ವರಪ್ಪ ಕೂತಿದ್ರು. ಯತ್ನಾಳ್ ಅವ್ರು ಏನು ಚರ್ಚೆ ಮಾಡಿದ್ರು, ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ. ಅವ್ರ ಸಮಾಜ 2A ಮೀಸಲಾತಿ ಮತ್ತು ಅವರು ST ಮೀಸಲಾತಿ ಚರ್ಚೆ ಮಾಡ್ತಾರೆ. ಇದು ರಾಜಕೀಯ ಏನೂ ಇಲ್ಲ, ಸಮಾಜ ಬಗ್ಗೆ ಚರ್ಚೆ ಮಾಡ್ತಾರೆ. ನಾವು ಕೂತ ತಕ್ಷಣ ಏನೂ ಅಲ್ಲಿ ಏನು ಅವ್ರು BJP ಕರ್ಕೊಂಬೋದು ಏನು ಚರ್ಚೆ ಇಲ್ಲ. ಯಾಕೆ BJP ಕರ್ಕೊಂಬರೋದು ನನ್ನಲ್ಲಿ ಶಕ್ತಿ ಅಲ್ಲ. ಅದು ಈಶ್ವರಪ್ಪನು ರಾಷ್ಟ್ರೀಯ ನಾಯಕರು ಉಚ್ಚಾಟನೆ ಮಾಡಿದ್ದಾರೆ, ಅವ್ರು ನಿರ್ಣಯ ತಗೋಬೇಕಾದ್ರೆ. ನಾವು ಯಾರೋ ಕರ್ಕೊಂಡೋಗಿ ತಂದು ಅದನ್ನ ದೊಡ್ಡ ಪೋಷಣ ಕೊಡುವಂಥ ಶಕ್ತಿ ನಮ್ಮಲ್ಲಿಲ್ಲ. ನಾವು ಫಸ್ಟ್ ಹೋಯ್ತು ಈಶ್ವರಪ್ಪ ಮನೆಗೆ ಹೋದ ರಾಜಕೀಯ ದುರ್ದಿಲ್ಲ, ಆ ಸಮಾಜದ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು. ನಾವು ಹೋಗಿ ಕೂತೆ ನಂದು ಏನೂ ಡಿಸ್ಕಷನ್ ಇಲ್ಲ. ರಾಜುಗೌಡ ಯಾಕೆ ಬಂದಂಗೆ ಗೊತ್ತಿಲ್ಲ. ಮತ್ತು ರಾಜುಗೌಡ ಅಲ್ಲಿ ಹೋದಂದ್ರೆ ಮೊದಲೇ ಮತ್ತು ಒಳಗೆ ಹೋಗ್ಕರ್ಕಿಲ್ಲ. ರಾಜುಗೌಡನ ಬಗ್ಗೆ ನಮ್ಗೆ ಏನು ನಮ್ಗೆ ಈಗ ಮಾಧ್ಯಮ ಹೇಳಕ್ಕೆ ಬರ್ದಾರೆ. ಮರುದು ದೊಡ್ಡಪುರ ಮಾಡಿ ಇನ್ನೊಂದು ಮೀಡಿಯಾದ ಇನ್ನೊಂದು ಕತೆ ಹೇಳಿದ. ಅಲ್ಲಿ ಒಳಗೆ ಏನು ಚರ್ಚೆ ಅದನ್ನ ಹೇಳಿ ಅವ ವಿಜಯದ ಹೊಡಿತಾನೆ. ಒಳಗೆ ಚರ್ಚೆ ಆದ ಹೇಳಿ ಅವ್ರ ಬಗ್ಗೆ ಅಂತ ಹೇಳಿ ಅವ್ನು ಹೊಡಿತಾರೆ. ಅದು ಹೇಳ್ಬಾರ್ದು. ನಾನು ದೊಡ್ಡ ಸ್ಥಾನದಲ್ಲಿ ಹೇಳ್ಬಾರ್ದು. ಅಲ್ಲಿ ಮಾತಾಡೋದು ಹೊರಗೆ ಹೇಳೋದು ಎಂದು ಮಾಡ್ಬಾರ್ದು. ಇದ್ದದ್ದು ನೇರವಾಗಿ ಹೇಳ್ಬೇಕು. ಅಂದ್ರೆ ಅದು ಚರ್ಚೆ ಆಗ್ತದೆ ಅಂಥದ್ದು. ಈಶ್ವರಪ್ಪಂದ BJP ಕರ್ಕೊಂಬರ ಬಗ್ಗೆ ನಂದು ಯತ್ನ ಏನೂ ಪಾತ್ರ ಇಲ್ಲ. ಅವನು ನಿರ್ಣಯ ತಗೊಂಡ್ರೆ ನಮ್ಮ ಹೈಕಮಾಂಡ್, ಅದು ಕೇಂದ್ರ ಮಟ್ಟದ ನಾಯಕರು ನಿರ್ಣಯ ತಗೊಂಡ್ರೆ ಸ್ವಾಗತ. ನಮ್ದು ಇಷ್ಟು ಈಶ್ವರಪ್ಪನ BJP ಕರ್ಕೊಂಬಂತ ನಮ್ಮ ಪಾತ್ರ ಏನೂ ಇಲ್ಲ. ಇಷ್ಟು ಫುಲ್ ಸ್ಟಾಪ್. ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಮಾಡೋಕ್ಕೆ ಹಾಕದೆ ನಾವು ಕ್ವಶನ್. ನಾನು ಭಾರತೀಯ ಜನತಾ ಪಕ್ಷದ ಏನು ನಿರ್ಣಯ ಕೂಡ ಕೆಲಸ ಮಾಡೋಣ. ನಾವು ವೈಯಕ್ತಿಕ ರಮೇಶ್ ನಿರ್ಣಯ ಏನೂ ಇಲ್ಲದ್ರಲ್ಲ. ಈಗ ಪದೇ ಸೇರ್ತಾ ಇರೋದ್ರಿಂದ ನೀವೆಲ್ಲ ಭಿನ್ನಮತೀಯ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದೆ. ನಾವು ಮಾಧ್ಯಮ ಮಿತ್ರದ ಒಂದು ಮನವಿ ಮಾಡ್ಕೊಂಡು ಭಿನ್ನಮತಿಯನ್ನು ಟ್ಯಾಗ್ ತೆಗಿರಿ. ನಾವು ಭಿನ್ನಮತಿ ಅಲ್ಲ, ಪಕ್ಷದ ನಿಷ್ಠಾವಂತನ ಪಕ್ಷದ ಶುದ್ಧೀಕರಣಕ್ಕೋಸ್ಕರ ಹೋರಾಡ್ತೇವೆ. ಶುದ್ಧೀಕರಣ ಆದ ನಂತರ ಪಕ್ಷದ ತತ್ವಶುದ್ಧದ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೊಡೋಕೆ ಪ್ರಯತ್ನ ಮಾಡ್ತೇವೆ. ನಮ್ಮ ಉದ್ದೇಶ ಇಲ್ಲ. ನಮ್ದು ಅದು ಪದೇ ಹೇಳ್ಬೇಡ. ಅದು ನಾವು ಈಗಾಗಲೇ ನಮ್ಮ ನಾಯಕರು ಹೇಳಿದ್ರು, ಪದೇ ಮಾಧ್ಯಮ ಹೇಳೋ ನಮ್ಮ ಪಕ್ಷಕ್ಕೆ ಮುಜುಗರ ಆಕತೆ. ನಮ್ಮ ಪಕ್ಷಕ್ಕೆಲ್ಲ ನಮ್ಮ ಅನುತನೆಲ್ಲ ಹೇಳಿ ನಮ್ಮ ಏನು ಅನಿಸಿಕೆ ಎಲ್ಲ ಒಂದು ವೇದಿಕೆ ಹೇಳಿದ್ದೇವೆ. ಅವ್ರು ಏನು ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬದ್ಧದೇವೆ. ನಾ ದೆಹಲಿಗೆ ಹೋಗಿಲ್ಲಪ್ಪ, ಈಗ 2 ತಿಂಗಳು ಹೋಗಿಲ್ಲ. ನೋಡಿ, ಈಶ್ವರಪ್ಪ ಇವತ್ತು ನಮ್ಮ ಹಿಂದುಳಿದ ಜನಾಂಗದ ಒಬ್ಬ ಪ್ರಮುಖ ನಾಯಕ. ಯಾವುದೇ ಪಕ್ಷ ಇರಲಿ, ಈ ಪಕ್ಷೇತರ BJP ಅದನ್ನು ಮತ್ತೇನು ಬ್ರಿಗೇಡ್ ಮಾಡೋಕೆ ಗೊತ್ತಿಲ್ಲ. ಈಶ್ವರ ಬಗ್ಗೆ ಇವತ್ತು ಗೌರವ ಇದೆ. ಬಟ್ ನಾವು ಹೋದದ್ದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಬೇಜಾರಾಗಿದೆ. ಅವ್ರು ಒಳ್ಳೆ ಅವ್ರನ್ನ ಈಶ್ವರ ಮನೆಗೆ ಹೋಗಿ ನೇರವಾಗಿ ಆಯ್ತು ಬರ್ತಾನೆ ಅಂದ್ಬಿಟ್ಟೆ. ನಾನು ಆನ್ ದಿ ವೇ ನಮ್ಮ ಮನೆಗೆ ಹೋಗಕ್ಕೆ ಏರ್ಪೋರ್ಟಿಂದ ಹೋದೆ. ಅವರ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು. ನಾ ಕೇಳಿ ಕೂತಿದ್ದೆ ಇಷ್ಟೇ. ಸರ್, ಈಗ ನೀವು ಮತ್ತು ಹೋರಾಟದಲ್ಲಿ BJPಯಲ್ಲಿ ವ್ಯಕ್ತಿ ಪೂಜೆ ಬೇಡ, ಪಕ್ಷ ಮತ್ತು ನಿಷ್ಠೆ ಪೂಜೆ ಬೇಕು ಅನ್ನೋ ಕನಸು ಮಾಡ್ತಾ ಇದ್ದಾರೆ ಸರ್. ನಾವು ಇವತ್ತು ಮಾಧ್ಯಮದ ಬಂದಕ್ಕೆ ಮೊದಲ ಬಾರಿಗೆ ಭಾಳ ಹಾರ್ಟ್ಲಿಯಾಗಿ ಸ್ವಾಗತ ಮಾಡಿದ್ದೀನಿ. ನಾವು ಒಳ್ಳೆ ವೇದಿಕೆ ಸಿಗ್ತಾನೆ. ಈಶ್ವರಪ್ಪ ಮನೆಗೆ ಹೋದ ಬಗ್ಗೆ ಕ್ಲಾರಿಟಿ ಕೊಡಬೇಕು. ನಮ್ಮ ಯಾವುದೋ ಥರ ಬೇರೆ ರೂಪದಲ್ಲಿ ಹೊಂಟಿದೆ TVಯಲ್ಲಿ. ನಾವು ನೇರವಾಗಿ ಹೇಳೋಕೆ ಒಂದು ವೇದಿಕೆ ಸಿಕ್ಕುತ್ತೆ. ನಿಮ್ಗೆ ಧನ್ಯವಾದಗಳು. ನಾವು ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದ್ವಿ ಎಲ್ಲ ವಿಷಯ, ಅದನ್ನು ಹೇಳಂಗಿಲ್ಲ. ಕೊನೆಗೆ ಪಕ್ಷ ಏನು ತೀರ್ಮಾನ ತಗೋತೆ ಅದಕ್ಕೆ ನಾವು ಬದ್ಧದೇವೆ. ಅವ್ರ ಸ್ವಭಾವದ ಏನು ಮಾಡಕ್ಕೆ ಹೋಗಲ್ಲ. ಅವ್ರ ಸ್ವಭಾವದ ಏನು ಮಾಡಕ್ಕೆ ಹೋಗಲ್ಲ. ನಾನು ನೋಡ್ರಿ ಅಲ್ಲಿ ಒಳಗೋ ಮಾತಾಡೋದು ಹೊರಗೋ ಮಾಡೋದು ನಾವು ಅದು ಚಲೋ ಅಲ್ಲ. ನಾನು ಬೇಕಾದ್ರೆ ಮಾತಾಡ್ಬೋದಲ್ಲ. ನಾವು ನೋಡ್ರಿ ಏನು ಅವ್ರಿಗೆ ಕೇಳಬೇಕು, ಯಾಕೆ ಹಂಗೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ರಾಜುಗೌಡ ಮತ್ತೆ ಹೇಳಿದ್ರೆ ರಾಜು ಮ್ಯಾಲ ಅಂದ್ರೆ ಒಳಗೆ ಹೋಗ್ಕರ್ಕಿಲ್ಲ, ಹೊರಗೆ ಇಲ್ಲ ನಮ್ಮದೇ ಇಲ್ಲ. ಅವ್ನು ನೋಡ್ರಿ ಯಡಿಯೂರಪ್ಪ ಅವರು ಶಿಷ್ಯತ್ವ ಅವ್ರು ಗುರುತಿಸ್ಕೊಂಡ್ರು. ಅಲ್ಲಿ ನಾವು ಯಾಕೆ ಅಲ್ಲಿ ಚರ್ಚೆ ಮಾಡೋದು ನಾವು ಅದು ಹೋಗಿಲ್ಲ. ಅದಕ್ಕೆ ಸಾಕು, ಫುಲ್ ಸ್ಟಾಪ್. ಇಷ್ಟು ಕೇಳಿ ಸಂತೋಷ. ಬೇರೆ ವಿಷಯದ ಹೇಳ್ರಿ. ಸರ್, ರಾಜುಗೌಡ ಮೂಲಕ ಏನಾದರೂ ರಮೇಶ್ ಜಾರಕಿಹೊಳಿ ಅವರು, ಯತ್ನಾಳ್ ಅವರು ಮತ್ತು ಈಶ್ವರಪ್ಪ ಮನವೊಲಿಸುವ ಪ್ರಯತ್ನ ಯಡಿಯೂರಪ್ಪ ಫ್ಯಾಮಿಲಿ ಮಾಡ್ತಾ ಇದೆಯಾ ಅಂತ ನೀವು ಗಟ್ಟಿಯಾಗಿ ನಿಂತಿದ್ದೀರ ಅಂತ ಹೇಳಿ? ಬೇಡ, ಫುಲ್ ಸ್ಟಾಪ್. ಥ್ಯಾಂಕ್ ಯು ಸರ್. ಈಗ ಸುಮ್ಮನೆ ಬೇರೆ ಸಂಬಂಧಪಟ್ಟಂತೆ CM ವಿರುದ್ಧ ಏನು ಪ್ರಕರಣ ನಡೀತಾ ಇದೆ, ಈಗ CBI ತನಿಖೆಯನ್ನ ಸ್ವತಂತ್ರವಾಗಿ ನಡೆಸ್ತಾ ಇತ್ತು.
ಅದನ್ನ ಇನ್ನು ಮುಂದೆ ಯಾವುದೇ ರೀತಿ ಸ್ವತಂತ್ರ ನಿನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಆಗಿದೆ, ಅಂದ್ರೆ ಸಿಬಿಐ ಸಿಬಿಐ ನೇರವಾಗಿ ರಾಜ್ಯದಲ್ಲಿ ಬಂದು ಸ್ವತಂತ್ರ ತನಿಖೆ ಮಾಡುವಂತಿಲ್ಲ ಅಂತ. ಕೊನೆಗೆ ನ್ಯಾಯಾಂಗ ಅದಲ್ಲ, ಇವ್ರು ಏನು ಬೇಕಾದ್ರೆ ಮಾಡ್ಬೋದು, ಕೊನೆಗೆ ನ್ಯಾಯಾಂಗ ಅದಲ್ಲ. ಅದನ್ನ ಯಾರು ಬೇಕಾದ್ರೆ ಅನ್ಯಾಯ ಹೋಗಿ ಈಗ ಮಾಡ್ಬೋದು. ಅದೇ ಅವರು ಟೆಂಪ್ರವರಿ ಆ್ಯಕ್ಚುಲಿ ರಾಂಗ್ ಅದು ಬೇರೆ ಈ ಹಂತದಲ್ಲಿ ಮಾಡೋದು ತಮ್ಮ ಮೇಲೆ ಅಪವಾದ ಬಂದಾಗ ಮಾಡೋದಕ್ಕೆ ಬೇರೆ ರೂಪ ಸಂಶಯ ಬರ್ತದೆ. CM DCM ಮೇಲೆ ಇಬ್ಬರು ಗುರುತವರ ಆಮೇಲೆ ಅಪವಾದ ಈ ಸಂದರ್ಭದಲ್ಲಿ ಆ ನಿರ್ಣಯ ತಪ್ಪು. ಯಾವುದೇ ಅಂದರೆ ಅವರು ಸರ್ ರಾಜ್ಯ ಸರ್ಕಾರ ಕ್ಯಾಬಿನೆಟ್ಗೆ ಹಕ್ಕಿದೆ, ಬಟ್ ಈ ಸಂದರ್ಭ ಮಾಡಿದ್ರೆ ರಾಂಗು. ಅದನ್ನು ನ್ಯಾಯಾಲಯದಲ್ಲಿ ಯಾರಿಗೆ ಬೇಕಾದ ಪ್ರಶ್ನೆ ಮಾಡೋದು, ನ್ಯಾಯಾಲಯದಲ್ಲೇ ನ್ಯಾಯ ಸಿಗ್ತದೆ. ಸರ್ ಡಿಸೆಂಬರ್ ಸರ್ಕಾರಗೊಳ್ಳುತ್ತಾಗಲ್ಲ, ಡಿಸೆಂಬರ್ ನಾವು ಒಳ್ಳೆ ಪಕ್ಷ ಕಟ್ಟಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ 120-140 ಸೀಟ್ ಬರುವಂಥ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಸರ್ಕಾರ ಕೆಡುತ್ತು ಬಿಡ್ತು ನಾವು ತಲೆಯಾಗಿ ಇಲ್ಲ ನಮ್ದು. ರಮೇಶ್ ಜಾರಕಿಹೊಳಿ ಯಾವಾಗ ಸೈಲೆಂಟ್ ಆಗ್ತಾರೆ ಅವಾಗ ಸರ್ಕಾರ ಇಲ್ಲ ನಾವು ಸಾಲೆಂಟ್ ಪರ್ಸನಲ್ ಸಾಲೆಂಟ್ ನಾವು ನಾವು ಯಾವಾಗಲೂ ಹೆಂಗಿರ್ತೀವಿ ಹಂಗಿರ್ತೀವಿ. ಸಾಲೆಂಟ್ ಸಂಬಂಧ ನಾವೀಗ ಪಕ್ಷ ಭಾಳ ಕೆಳಗೆ ಹೊಂಟೈತಿ. ಪಕ್ಷದ ಸಂಘಟನೆ ಮುಖಾಂತರ ಪಕ್ಷದ ಎಲ್ಲ 224 ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಬಲ ಮಾಡಿ ಮುಂದಿನ 2000 ಸರ್ಕಾರ ಆದರೆ ಏನೋ ಅಪವಾದ ಮೇಲೆ ಸರ್ಕಾರ ಆಗಿದೆ ನಮ್ಮ ಭಾರತೀಯ ಜನತಾ. ಈ ಸಲ ಮುಂದಿನ ಬಾರಿ ಹಂಗೆ ಆಗಂಗಿಲ್ಲ. ಯಾವುದೇ ಸಣ್ಣ ಎಲೆಕ್ಷನ್ ಆದಾಗ ಪೂರ್ಣ ಪ್ರಮಾಣದಲ್ಲಿ 120 ಸೀಟ್ ತಂದ್ರೆ ಪಕ್ಷ ದೊಡ್ಡ ಪ್ರಮಾಣಕ್ಕೆ ಎಲೆಕ್ಷನ್ ಆದಾಗ ಪೂರ್ಣ ಪ್ರಮಾಣದಲ್ಲಿ 120 ಸೀಟ್ ತಂದ್ರೆ ಪಕ್ಷ ದೊಡ್ಡ ಪ್ರಮಾಣಕ್ಕೆ ತಂದು ನಾವು ಒಂದು ಒಳ್ಳೆಯ ಒಂದು ಆಡಳಿತ ಕೊಡಬೇಕಂತ ಆಶೆ ಇದೆ ನಮ್ಗೆ. ಸಿದ್ದರಾಮಯ್ಯ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಈ ಹಿಂದೆ ಎಲ್ರಿಗೂ ರಾಜೀನಾಮೆ ಕೇಳುವಂತ ಸಿದ್ದರಾಮಯ್ಯನವರು ಇವತ್ತು ನಾ ರಾಜೀನಾಮೆ ಕೊಡಲ್ಲ ಅನ್ನುವಂಥದ್ದು. ನೋಡ್ರಿ, ಮೊದಲನೇ ದಿವಸ ಹೇಳಿದ ಪದೇ ಹೇಳ್ಬೇಡ. ನಮ್ಮ ಪಕ್ಷ ಏನು ಅದಲ್ಲ ಅದಕ್ಕೆ ನಾ ಬದ್ದದನ, ಪಕ್ಷ ಏನು ನಿರ್ಣಯ ತಗೊಂಡು ನಾ ಬದ್ದದನ. ಅಲ್ಲ ಈ ವಿಚಾರದಲ್ಲಿ ನೋಡ್ರಿ ನಾ ಹೇಳಿದ ಮೊದಲನೇ ಯಡಿಯೂರಪ್ಪನ ಕೇಸ್ನಲ್ಲಿ ಅವ್ರು ಏನು ಮಾತಾಡಿದ ಅದನ್ನ ಶಬ್ದ ಪ್ರತಿಯೊಂದು ನೆನಪು ಮಾಡ್ಕೊಂಡು ಡಿಸಿಷನ್ ತೊಗೋದು ಹೇಳಿದ್ರು. ಅವರು ತಿಳ್ಬೇಕಾದ್ರೆ ಒಬ್ಬ ಮಾಸ್ ಲೀಡರ್ ಅದನ, ಅವರು ಭಾಳಷ್ಟು ತೆಗೆ ನೋಡಿದ್ದಾರೆ, ಅವರು ಭಾಳ ಹೋರಾಟ ಮಾಡಿದ್ದಾರೆ. ಅವ್ರಿಗೆ ಏನು ವಜೀರ ಆಗೋದು ಈ ಸಂದರ್ಭ ಹೇಳೋದು ತಪ್ಪು. ಅವರು ನಿರ್ಣಯ ತಗೋಬೇಕಂತ ಒಳ್ಳೆ ನಿರ್ಣಯ ತಗೋದು ನಾವು ಒಂದು ಆಶಿಸ್ತೀವಿ. ಸಿದ್ದರಾಮಯ್ಯ ಅವ್ರನ್ನ ರಾಜಕೀಯವಾಗಿ ಮುಗಿಸೋಕೆ ಅಲ್ಲೇ ಕಾಂಗ್ರೆಸ್ನಲ್ಲೇ ಒಂದು ಟೀಮ್ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಅದೆಲ್ಲ ಗೊತ್ತದ. ಅದೇನು ಓಪನ್ ಸೀಕ್ರೆಟ್ ಇದೆ, ಅದು ಯಾರು ಮಾಡಿದೆ ಎಲ್ಲ ಜಗತ್ತು ಜಾರ. ಪದೇ ಹೆಸರು ತಗೋಬೇಡ, ಜಗತ್ತು ಜಾರಿದೆ. ಅದು ಅವರು ಸಿದ್ದರಾಮಯ್ಯ ಅವರು ಮುಗಿಸ್ಲಿಕ್ಕೆ ಅವ್ರ ಪಕ್ಷ ಮಾಡಿದ್ರೆ ನಮಗೇನು ಸಂಬಂಧ. BJPಗೆ ನಮ್ಮ ವಿರೋಧ ಪಕ್ಷಾಗಿ ನಾವು ಕೆಲಸ ಮಾಡಿದ್ವಿ ಅಷ್ಟೇ. ನಮ್ಮ ಸರ್ ಈಗ ಬೆಳಗಾವಿ ಜಿಲ್ಲೆ ಇನ್ನೊಂದು ಚರ್ಚೆ ಆಗ್ತದೆ. ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು ಅಭಿವೃದ್ಧಿ ದೃಷ್ಟಿಯಲ್ಲಿ ಚಿಕ್ಕೋಡಿ ಮತ್ತು ಗೋಕಾಕನ ಜಿಲ್ಲೆ ಮಾಡಬೇಕಾದ್ರೆ ಉಸ್ತುವಾರಿ ಸಚಿವರು ಪದೇ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾದ ಸಮಯ ಬಂದಾಗ ಆಗ್ಬೇಕಂತಿದೆ. ಯಾವುದು ನಮ್ಮದು ಆಗಬೇಕು, ಸರಿಯಾದ ಸಮಯದಲ್ಲಿ ಆಗಬೇಕು. ಮತ್ತು ಮೊದಲು ನಂದು ಆಗ್ರಹ ಅದಲ್ಲ, ಮತ್ತು ತಾಲೂಕು ವಿಂಗಡಣೆ ಆಗಬೇಕು ಫಸ್ಟ್. ಅವೆಲ್ಲ ಇದೆ ನಮ್ಮ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆಗೆ ಜಿಲ್ಲಾ ಆಗ್ಬೇಕಂತ ನಾನು ಮೊದಲಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾವು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ನಾನು ಅದನ್ನೇ ಪ್ರಸ್ತಾವಿಟ್ಟೆ. ನಮ್ಮ ಗೋಕಾಕ್ ಆಗಬೇಕು, ಚಿಕ್ಕೋಡಿ ಆಗಬೇಕು. ಅದರಲ್ಲಿ ತಾಲೂಕುಗಳ ಮೊದಲು ಈಗ ಉದಾಹರಣೆ ಕುಡ್ಚಿರಿ ಆಗಾಗ ಇನ್ನೂ ದೊಡ್ಡ ಕೌದಲಿಗೆ ಎಲ್ಲ ಹೋರಾಟದ ಮೊದಲಿಂದ ಅವುಗಳ ತಾಲೂಕಾಗಿ ಹಗರಣವನ್ನ ಒಂದು ತಾರ್ಕಿಕ ಹಂತಕ್ಕೆ ನಿಮ್ಮ ಬಿಜೆಪಿ ಅವರು ತಗೊಂಡೋದ್ರಿ. ಆದ್ರೆ ಅದೇ ಒಂದು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಯಾಕೆ ಇನ್ನೂವರೆಗೆ ಮೌನವಾಗಿದ್ದೀರಿ ಅಂತ ಅದನ್ನು ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ವಿ. ನಾವು ಮಾಧ್ಯಮದಲ್ಲಿ ಮಾತಾಡೋಂಗಿಲ್ಲ. ನಾವು ಈಗಾಗಲೇ ಪಕ್ಷದ ನಾಯಕರಿಗೆ ತಿಳಿಸಿದ್ದೇವೆ. ಪಕ್ಷ ನಾಯಕರು ಒಳ್ಳೆಯ ನಿರ್ಣಯ ತಗೋತಾರೆ, ಎಲ್ಲ ಒಳ್ಳೇದಾಗ್ತದೆ. ಸರ್, ಈಗ ವಿಜಯೇಂದ್ರ ಅವರು ನಿಮ್ಮ ಹೇಳಿಕೆಗೆ ಒಂದು ಇದನ್ನ ಹೇಳಿದ್ರು, ರಮೇಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಸಿದ್ಧಾಂತದ ಮಾತು ಬರ್ತಾ ಇದೆ.